ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದಲ್ಲಿ ಎಲ್ಲೇ ಚುನಾವಣೆ ನಡೆದರೂ ಕೂಡ ಅದು ಪ್ರಜಾಪ್ರಭುತ್ವದ ಹಬ್ಬ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಚುನಾವಣೆ ಅಂದ್ರೆ ಅದು ಅಕ್ಷರಶಃ ಒಂದು ರಣರಂಗ. ಹೌದು, ಮೊದಲ ಹಂತದ ಚುನಾವಣೆ ಬಂಗಾಳದಲ್ಲಿ ಬಹಳ ಶಾಂತಿಯುತವಾಗಿ ಬರೋಬ್ಬರಿ ದಾಖಲೆ ಪ್ರಮಾಣದಲ್ಲಿ ವೋಟಿಂಗ್ ಆಗಿ ಮುಗಿದಿದೆ. ಆದ್ರೆ ಶಾಂತಿಯನ್ನ ನೋಡಿ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರ ಕ್ಯಾಂಪ್ ನಲ್ಲಿ ನಡುಕ ಶುರುವಾಗಿದೆ. ಈ ನಡುಕ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಎರಡನೇ ಹಂತದ ಮತದಾನಕ್ಕೆ ಅಡ್ಡಿಪಡಿಸಲು ಇಡೀ ಬಂಗಾಳದಲ್ಲಿ ಭಾರಿ ದೊಡ್ಡ ರಕ್ತಪಾತ ಸೃಷ್ಟಿಸಲು ಟಿಎಂಸಿ ಗೂಂಡಾಗಳು ಸೈಲೆಂಟ್ ಆಗಿ ಸ್ಕೆಚ್ ಹಾಕಿದ್ದಾರೆ. ಆದ್ರೆ ಕೇಂದ್ರದ ಭದ್ರತಾ ಪಡೆಗಳು 200ಕ್ಕೂ ಹೆಚ್ಚು ಸಿಆರ್ಪಿಎಫ್ ತುಕಡಿಗಳು ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿದೆ ತಡ. ಬಂಗಾಳದ ಮೂಲೆ ಮೂಲೆಗಳಲ್ಲಿ ಅಡಗಿಸಿಟ್ಟಿದ್ದಂತಹ ಬರೋಬ್ಬರಿ 100ಕ್ಕೂ ಹೆಚ್ಚು ಲೈವ್ ಬಾಂಬ್ಗಳು ಪತ್ತೆಯಾಗಿವೆ. ಅಷ್ಟಕ್ಕೂ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ತಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಅನ್ನ ಬಾಂಬ್ ತಯಾರಕ ಅಂತ ತಮಾಷೆ ಮಾಡಿದರ ಹಿಂದಿನ ರಹಸ್ಯವೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಲ್ಮುರಿ ತಿಂದ ಕ್ಷಣ ಮಮತಾ ಬ್ಯಾನರ್ಜಿ ಓಡೋಡಿ ಹೋಗಿ ಮಾರ್ಕೆಟ್ ನಲ್ಲಿ ತರಕಾರಿ ಖರೀದಿಸುವ ಆಕ್ಟಿಂಗ್ ಮಾಡಿದ್ಯಾಕೆ? ಚುನಾವಣೆಗೂ ಮುನ್ನ ಮದೀನಾ ಮೆಕ್ಕಾ ಅಂತ ಹಾಡ್ತಾ ಇದ್ದ ಟಿಎಂಸಿ ನಾಯಕಿ ಈಗ ಸಾರ್ವಜನಿಕವಾಗಿ ನಿಂತು ಹನುಮಾನ್ ಚಾಲೀಸಾ ಜಪಿಸಲು ಶುರು ಮಾಡಿದ್ಯಾಕೆ? ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಕಟ್ಟಲು ಹೊರಟಿದ್ದವರಿಗೆ ಅಮಿತ್ ಶಾ ಕೊಟ್ಟ ಖಡಕ್ ವಾರ್ನಿಂಗ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದ ಈ ರಾಜಕೀಯ ಹೈಡ್ರಾಮಾ, ಬಾಂಬ್ ಫ್ಯಾಕ್ಟರಿ ಮತ್ತು ಸಿಆರ್ಪಿಎಫ್ ನ ಖಡಕ್ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಉರುಳಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಬಂಗಾರ್ ಎನ್ನುವಂತಹ ಪ್ರದೇಶ ಟಿಎಂಸಿಯ ಅತಿದೊಡ್ಡ ಭದ್ರಕೋಟೆ ಇದು. ಇಲ್ಲಿ ಎರಡನೇ ಹಂತದ ಚುನಾವಣೆಗೂ ಮುನ್ನ ಪೊಲೀಸರು ಮತ್ತು ಕೇಂದ್ರ ಭದ್ರತಾ ಪಡೆಗಳು ಜಾಯಿಂಟ್ ಆಪರೇಷನ್ ಮಾಡಿದಾಗ ಟಿಎಂಸಿ ಕಾರ್ಯಕರ್ತನೊಬ್ಬನ ಮನೆಯಲ್ಲಿ ಬರೋಬ್ಬರಿ 100 ಲೈವ್ ಬಾಂಬ್ಗಳು ಪತ್ತೆಯಾಗಿವೆ. ಇದಾದ ಬೆನ್ನಲ್ಲೇ ಕೋಲ್ಕತ್ತಾದ ಉತ್ತರ ಕಾಶಿಪುರದಲ್ಲಿ ಮತ್ತೊಂದು ದಾಳಿ ನಡೆಸಿದಾಗ ಅಲ್ಲಿ 9 ಲೈವ್ ಬಾಂಬ್ಗಳು ಪತ್ತೆಯಾಗಿವೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಚುನಾವಣೆ ನಡೆಯುವಾಗ ಇಷ್ಟೊಂದು ಬಾಂಬ್ಗಳನ್ನ ಯಾಕೆ ಸಂಗ್ರಹಿಸಲಾಗಿತ್ತು? ಹಿಂದೂ ಮತದಾರರು ವೋಟ್ ಹಾಕಲು ಬೂತ್ ಗಳತ್ತ ಬಂದರೆ ಅವರ ಮೇಲೆ ಬಾಂಬ್ ಎಸೆದು ಬೂತ್ ಕ್ಯಾಪ್ಚರಿಂಗ್ ಮಾಡುವಂತಹ ಭಾರಿ ದೊಡ್ಡ ಷಡ್ಯಂತ್ರ ಇದಾಗಿತ್ತ. ಎಲ್ಲಿ ಅತಿ ದೊಡ್ಡ ಆಘಾತಕಾರಿ ವಿಚಾರ ಏನಂದ್ರೆ, ಕೆಲವು ದಿನಗಳ ಹಿಂದಷ್ಟೇ ಇದೇ ಬಂಗಾಲ್ ಕ್ಷೇತ್ರದ ಟಿಎಂಸಿ ಕ್ಯಾಂಡಿಡೇಟ್ ಶೌಕತ್ ಮುಲ್ಲಾ ಅವರ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಶೌಕತ್, ನೀನು ನಿನ್ನ ಏರಿಯಾದಲ್ಲಿ ಬಾಂಬ್ ತಯಾರಿಸು ಅಂತ ಸಾರ್ವಜನಿಕವಾಗಿ ವ್ಯಂಗ್ಯವಾಗಿ ಹೇಳ್ತಾರೆ. ಇದಷ್ಟೇ ಅಲ್ಲ, ಆತನನ್ನ ನನ್ನ ಫೇವರೇಟ್ ಕ್ಯಾಂಡಿಡೇಟ್ ಬಾಂಬ್ ಮೇಕರ್ ಅಂತ ಕರೆದಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವೆ, ಇಡೀ ಪೊಲೀಸ್ ಇಲಾಖೆಯನ್ನ ಕೈಯಲ್ಲಿ ಇಟ್ಟುಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಬಾಂಬ್ ತಯಾರಿಸುವಂತಹ ಒಂದು ದೇಶದ್ರೋಹದ ವಿಚಾರವನ್ನ ಇಷ್ಟೊಂದು ತಮಾಷೆಯಾಗಿ ಕ್ಯಾಶುಯಲ್ ಆಗಿ ತೆಗೆದುಕೊಂಡಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈಗ ಚುನಾವಣಾ ಆಯೋಗ ಫುಲ್ ಗರಂ ಆಗಿದ್ದು, ಮುಂದಿನ 24 ಗಂಟೆಯಲ್ಲಿ ಇಡೀ ಬಂಗಾಳದಲ್ಲಿರುವಂತಹ ಬಾಂಬ್ ಫ್ಯಾಕ್ಟರಿಗಳನ್ನು ನಾಶ ಮಾಡಲು ವಿಶೇಷ ಕಾರ್ಯಾಚರಣೆ ಘೋಷಿಸಿದೆ. ಇದಷ್ಟೇ ಅಲ್ಲ, ಈ ಎಲ್ಲಾ ಬಾಂಬ್ ಕೇಸ್ಗಳನ್ನ ನೇರವಾಗಿ ಎನ್ಐಎ ತನಿಖೆಗೆ ಒಪ್ಪಿಸಿದೆ. ಇದೆಲ್ಲದರ ನಡುವೆ ಬಂಗಾಳದಲ್ಲಿ ಒಂದು ಭಾರಿ ದೊಡ್ಡ ಪೊಲಿಟಿಕಲ್ ಕಾಮಿಡಿ ಕೂಡ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಗಾಳಕ್ಕೆ ಪ್ರಚಾರಕ್ಕೆ ಹೋದಾಗ ರಸ್ತೆ ಬದಿ ಒಂದು ಸಣ್ಣ ಅಂಗಡಿಗೆ ಭೇಟಿ ನೀಡುತ್ತಾರೆ. ಅಲ್ಲಿನ ಫೇಮಸ್ ಸ್ನಾಕ್ಸ್ ಜಲ್ಮುರಿಯನ್ನ ಖರೀದಿಸಿ ತಿಂದಿದ್ರು. ಮೋದಿ ಅವರು ಜಲ್ಮುರಿ ತಿಂದ ವಿಡಿಯೋ, ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಂಗಾಳದ ಜನ ಮೋದಿ ಅವರ ಸರಳತೆಯನ್ನ ಮೆಚ್ಚಿಕೊಂಡಿದ್ರು. ಇದನ್ನ ನೋಡಿ ಮಮತಾ ಬ್ಯಾನರ್ಜಿ ಅವರಿಗೆ ಎಷ್ಟು ಹೊಟ್ಟೆ ಹೊರಿ ಬಂದಿತ್ತು ಅಂತಂದ್ರೆ, ತಕ್ಷಣವೇ ತಮ್ಮ ಬೆಂಗಾವಲು ಪಡೆಯೊಂದಿಗೆ ಮಾರ್ಕೆಟ್ಗೆ ಓಡಿ ಹೋಗಿದ್ರು. ಅಲ್ಲಿ ಹೋಗಿ ತರಕಾರಿ ಖರೀದಿಸುವ ಆಕ್ಟಿಂಗ್ ಮಾಡಲು ಶುರು ಮಾಡ್ತಾರೆ. ಮೋದಿ ಮಾಡಿದ್ದನ್ನ ಕಾಪಿ ಮಾಡುವ ಭರದಲ್ಲಿ ಮಮತಾ ಬ್ಯಾನರ್ಜಿ ಜನರ ಮುಂದೆ ನಗಪಾಟಲಿಗೂ ಈಡಾಗಿದ್ದಾರೆ. ಮೋದಿ ಅವರು ಜಲ್ಬುರಿ ತಿಂದಾಗ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದವರು ಮೋದಿ ಕ್ಯಾಮೆರಾ ಹಿಡ್ಕೊಂಡು ಹೋಗಿದ್ರು. ಅದೆಲ್ಲ ಸ್ಕ್ರಿಪ್ಟೆಡ್ ಅಂತ ಬೊಬ್ಬೆಯನ್ನು ಹೊಡೆದಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ತರಕಾರಿ ಖರೀದಿಸಲು ಕ್ಯಾಮೆರಾ ಹಿಡಿದುಕೊಂಡು ಹೋದಾಗ ಈ ವಿರೋಧ ಪಕ್ಷದವರು ಅಥವಾ ಪತ್ರಕರ್ತರು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇಟಲಿಯಲ್ಲಿ ರಾಹುಲ್ ಗಾಂಧಿ ವೈನಾಡ್ನಲ್ಲಿ ಪ್ರವಾಹ ಬಂದಾಗ ಸಂಕಷ್ಟದ ಸಮಯದಲ್ಲಿ ಫೋಟೋ ಶೂಟ್ ಮಾಡಿಸಿದಾರಲ್ಲ, ಆಗ ಯಾಕೆ ಪ್ರಶ್ನೆ ಮಾಡಿರಲಿಲ್ಲ? ಮೋದಿಜಿ ಅವರು ದೇವಸ್ಥಾನಕ್ಕೆ ಹೋದ್ರು, ಮಸೀದಿಗೆ ಹೋದ್ರು, ಕಾಡಿಗೆ ಹೋದ್ರು, ಕ್ಯಾಮೆರಾವನ್ನ ಹಿಡಿತಾರೆ. ಯಾಕಂದ್ರೆ ಅವರು ದೇಶದ ಪ್ರಧಾನಿ, ಅವರು ಟ್ರೆಂಡ್ ಸೆಟ್ಟರ್. ಮಮತಾ ಬ್ಯಾನರ್ಜಿ ಮೋದಿ ಅವರ ನಡೆಯನ್ನ ಕಾಪಿ ಮಾಡಬಹುದೇ ಹೊರತು ಮೋದಿ ಅವರ ಮೇಲಿನ ಆ ಜನನಂಬಿಕೆಯನ್ನ, ಆ ನಾಯಕತ್ವವನ್ನ ಎಂದಿಗೂ ಕಾಪಿ ಮಾಡಲು ಸಾಧ್ಯವಿಲ್ಲ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಬಂಗಾಳದ ಮೊದಲ ಹಂತದ ಚುನಾವಣೆಯಲ್ಲಿ ಹಿಂದೂಗಳು ದಾಖಲೆಯ ಪ್ರಮಾಣದಲ್ಲಿ ವೋಟ್ ಮಾಡಿರುವುದು ಟಿಎಂಸಿಗೆ ಎಷ್ಟು ನಡುಕ ಹುಟ್ಟಿಸಿದೆ ಅಂದ್ರೆ, ನಿನ್ನೆ ಮೊನ್ನೆವರೆಗೂ ಇಸ್ಲಾಂ ಜಪಿಸ್ತಾ ಇದ್ದಂತವರು ಈಗ ಸಾರ್ವಜನಿಕವಾಗಿ ದೇವಸ್ಥಾನಗಳಿಗೆ ಓಡ್ತಾ ಇದ್ದಾರೆ. ಟಿಎಂಸಿಯ ಪ್ರಭಾವಿ ನಾಯಕಿ ಸಯಾನಿ ಘೋಷ್ ಅವರು ಚುನಾವಣೆಗೂ ಮುನ್ನ ಭಾಷಣ ಮಾಡುವಾಗ ಕಾಬಾ ನನ್ನ ಹೃದಯದಲ್ಲಿದೆ, ಮದೀನಾ ನನ್ನ ಕಣ್ಣಲ್ಲಿದೆ ಅನ್ನುವಂತಹ ಇಸ್ಲಾಮಿಕ್ ಹಾಡನ್ನ ಹಾಡುತ್ತಾ ಅಲ್ಪಸಂಖ್ಯಾತರ ಹೋಲಿಕೆ ಮಾಡ್ತಾ ಇದ್ರು. ಆದ್ರೆ ಮೊದಲ ಹಂತದ ಓಟಿ ಮುಗಿದ ತಕ್ಷಣವೇ ಸಯೋನಿ ಘೋಷ್ ಅವರಿಗೆ ತಕ್ಷಣ ಜ್ಞಾನೋದಯವಾಗಿದೆ. ಈಗ ಅವರು ಸಾರ್ವಜನಿಕವಾಗಿ ನಿಂತು ಹನುಮಾನ್ ಜ್ಞಾನ ಗುಣ ಸಾಗರ, ಜೈಕಬ್
ಪಿಶತಿಹು ಲೋಕವು ಜಾಗರ ಅಂತ ಭಕ್ತಿ ಭಾವದಿಂದ ಹನುಮಾನ್ ಚಾಲೀಸವನ್ನ ಜಪಿಸಲು ಶುರು ಮಾಡಿದ್ದಾರೆ. ವೋಟ್ ಬ್ಯಾಂಕ್ ಆಗಿ ಟಿಎಂಸಿ ನಾಯಕರು ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟಿಎಂಸಿಯನ್ನ ಇಸ್ಲಾಮಿಕ್ ನಿಂದ ಸನಾತನ ಧರ್ಮಕ್ಕೆ ಕರೆತಂದಿದ್ದು ನಮ್ಮ ವೋಟ್ ನ ಪವರ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಬಂಗಾಳದಲ್ಲಿ ಹಿಂದುತ್ವದ ಅಲೆ ಯಾವ ಮಟ್ಟಿಗೆ ಇದ್ದಿದೆ ಅಂದ್ರೆ ಸಾಕ್ಷಾತ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂಗಾಳದ ನೆಲದಲ್ಲಿ ನಿಂತು ಮಮತಾ ಬ್ಯಾನರ್ಜಿಗೆ ಒಂದು ನೇರ ಮತ್ತು ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 500 ವರ್ಷಗಳ ಹೋರಾಟದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಹುಮಾಯೂನ್ ಕಬೀರ್ ಮೂಲಕ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಮತಾ ದೀದಿ ಕಿವಿ ತೆರೆದು ಕೇಳ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಯಕರ್ತ ಉಸಿರಾಡ್ತಾ ಇರುವವರಿಗೆ ನಾವು ಇಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಲು ಬಿಡೋದಿಲ್ಲ. ಬಂಗಾಳದ ಈ ಪವಿತ್ರ ಭೂಮಿ ಇರುವುದು ಮಾತೆ ದುರ್ಗಾ ಮಾತೆಯ ಭವ್ಯ ಮಂದಿರಕ್ಕಾಗಿಯೇ ವಿನಃ ಬಾಬ್ರಿ ಮಸೀದಿಗಲ್ಲ. ಹೀಗಂತ ಅಮಿತ್ ಶಾ ಅವರು ಸಿಂಹದಂತೆ ಘರ್ಜನೆ ಮಾಡಿದ್ದಾರೆ. ಟಿಎಂಸಿ ನಾಯಕರು ಪದೇ ಪದೇ ಬಾಬ್ರಿ ಮಸೀದಿಯ ಹೆಸರನ್ನ ಹೇಳಿ ಹಿಂದೂಗಳ ಭಾವನೆಯನ್ನು ಕೆರಳಿಸ್ತಾ ಇರೋದಕ್ಕೆ ಅಮಿತ್ ಶಾ ಕೊಟ್ಟ ಈ ಕೌಂಟರ್ ಬಂಗಾಳದ ಮೂಲೆ ಮೂಲೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ಬಂಗಾಳದಾದ್ಯಂತ 200ಕ್ಕೂ ಹೆಚ್ಚು ಸಿಆರ್ಪಿಎಫ್ ಮತ್ತು ಬಿಎಸ್ಎಫ್ ತುಕಡಿಗಳನ್ನ ನಿಯೋಜನೆ ಮಾಡಿದೆ. ಇದನ್ನು ನೋಡಿ ಟಿಎಂಸಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ಎಲ್ಲಿಲ್ಲದ ನಡುಕ ಶುರುವಾಗಿದೆ. ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಟೆ ಎನ್ನುವರು ಅಯ್ಯೋ ಬಂಗಾಳದಲ್ಲಿ ಪೊಲೀಸರು ಬಿಎಸ್ಎಫ್ ಸಿಆರ್ಪಿಎಫ್ ಎಲ್ಲರನ್ನ ತಂದು ಗುಡ್ಡೆ ಹಾಕ್ತಾ ಇದ್ದಾರಲ್ಲ, ಅಲ್ಲೇನು ಚುನಾವಣೆ ನಡೀತಾ ಇದೆಯಾ ಅಥವಾ ಯುದ್ಧ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರ ಬಹಳ ಸಿಂಪಲ್ ಆಗಿದೆ. ಇಷ್ಟು ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಾಗಲೆಲ್ಲ ಏನಾಯಿತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಟಿಎಂಸಿ ಗೂಂಡಗಳು ಮನೆ ಮನೆಗೆ ನುಗ್ಗಿ ನೀವು ವೋಟ್ ಹಾಕಲು ಬಂದ್ರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ರು, ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾ ಇದ್ರು. ಇದೇ ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ ಟಿಎಂಸಿ ಕಾರ್ಯಕರ್ತರು ಮತದಾರರಿಗೆ ಬೆದರಿಕೆ ಹಾಕ್ತಾ ಇರುವ ಸಿಸಿಟಿವಿ ದೃಶ್ಯಗಳು ಈಗಾಗಲೇ ಲೀಕ್ ಆಗಿವೆ. ಗೂಂಡಾಗಿರಿ ಇಲ್ಲದೆ ಬಂಗಾಳದಲ್ಲಿ ಚುನಾವಣೆ ನಡೆಯುವುದೇ ಇಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮತದಾರನು ಯಾವುದೇ ಭಯವಿಲ್ಲದೆ ನಿರ್ಭೀತರಾಗಿ ಬಂದು ವೋಟ್ ಮಾಡಲಿ ಅಂತ ಚುನಾವಣಾ ಆಯೋಗ ಈ ಕಠಿಣ ಭದ್ರತೆಯನ್ನು ಒದಗಿಸಿದೆ. ಇದು ಮೋದಿ ಅವರ ನಿರ್ಧಾರವಲ್ಲ, ಇದು ಸ್ವಾತಂತ್ರ್ಯ ಚುನಾವಣಾ ಆಯೋಗದ ನಿರ್ಧಾರ. ಸಿಆರ್ಪಿಎಫ್ ಬಂದಿರೋದ್ರಿಂದ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ನಾಯಕರು ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತಂದ್ರೆ ಈಗ ನೇರವಾಗಿ ಭದ್ರತಾ ಪಡೆಗಳಿಗೆ ಬೆದರಿಕೆ ಹಾಕಲು ಶುರು ಮಾಡಿದ್ದಾರೆ. ಟಿಎಂಸಿ ಶಾಸಕ ಅಭ್ಯರ್ಥಿ ಬೈರನ್ ಬಿಸ್ವಾಸ್ ಕರ್ತವ್ಯದಲ್ಲಿದ್ದಂತಹ ಸೆಂಟ್ರಲ್ ಫೋರ್ಸ್ ಸಿಬ್ಬಂದಿಗೆ ಓಪನ್ ಆಗಿ ಧಮಕಿ ಹಾಕಿದ್ದಾನೆ. ನಿಮ್ಮ ಚರ್ಮವನ್ನ ಸುಲಿಯುತ್ತೇವೆ, ನೀವು ಇಲ್ಲಿಂದ ನೇರವಾಗಿ ದೆಹಲಿಗೆ ಹೋಗ್ಬೇಕು, ಹೀಗಂತ ಭದ್ರತಾ ಪಡೆಗಳಿಗೆ ರೌಡಿಸಂ ಮಾಡಿದ್ದಾರೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ದೇಶದ ರಕ್ಷಣೆ ಮಾಡುವ ಗನ್ ಹಿಡಿದುಕೊಂಡು ನಿಂತಿರುವ ಸೆಂಟ್ರಲ್ ಫೋರ್ಸ್ಗೆ ಇವರು ಚರ್ಮ ಸುಲಿಯುವ ಬೆದರಿಕೆ ಹಾಕ್ತಾರೆ ಅಂದ್ರೆ ಇನ್ನು ಪಾಪ ಬಂಗಾಳದ ಜನಸಾಮಾನ್ಯರ ಗತಿ ಹೇಗಿರ್ಬೇಕು ಅಂತ. ಇವರೇ ಈ ದಿಮಾಕು ಮತ್ತು ಗೂಂಡಾಗಿರಿಗೆ ಬ್ರೇಕ್ ಹಾಕಲು ಈ ಬಾರಿ ಚುನಾವಣಾ ಆಯೋಗ ಕಂಕಣ ಕಟ್ಟಿ ನಿಂತಿದೆ. ಏನೇ ಆಗ್ಲಿ, ಯಾರು ಎಂಥ ಪ್ರಯತ್ನವನ್ನ ಮಾಡಲಿ, ಈ ಬಾರಿ ಚುನಾವಣೆ ನ್ಯಾಯಯುತವಾಗಿ ನಡೆಯುವಂತೆ ನೋಡಿಕೊಳ್ಳಲು ಸಿಆರ್ಪಿಎಫ್ ಕಂಪ್ಲೀಟ್ ಆಗಿ ರೆಡಿಯಾಗಿ ನಿಂತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪಶ್ಚಿಮ ಬಂಗಾಳದ ಈ ಬಾರಿಯ ಚುನಾವಣೆ ಕೇವಲ ಒಂದು ರಾಜಕೀಯ ಹೋರಾಟವಲ್ಲ, ಇದೊಂದು ಪ್ರಜಾಪ್ರಭುತ್ವ ಮತ್ತು ಗೂಂಡಾಗಿರಿಯ ನಡುವಿನ ಮಹಾಯುದ್ಧ. ಬಾಂಬ್ ಫ್ಯಾಕ್ಟರಿಗಳು, ಬೆದರಿಕೆಗಳು ಮತ್ತು ಓಲೈಕೆಯ ರಾಜಕಾರಣಕ್ಕೆ ಬಂಗಾಳದ ಜನ ಈ ಬಾರಿ ಬ್ರೇಕ್ ಹಾಕ್ತಾರಾ ಎನ್ನುವುದನ್ನ ಕಾದ್ ನೋಡಬೇಕಾಗಿದೆ. ಮೇ 4ರಂದು ಹೊರಬೀಳಲಿರುವಂತಹ ಫಲಿತಾಂಶ ಬಂಗಾಳದಲ್ಲಿ ಕಮಲ ಹರಳಲಿದೆಯಾ ಅಥವಾ ಇದೇ ಟಿಎಂಸಿಯ ಗೂಂಡಾಗಿರಿ ಮುಂದುವರಿಯುತ್ತಾ ಕಾದ್ ನೋಡಬೇಕಾಗಿದೆ. ಸೊ ನಿಮ್ಗೇನನ್ಸುತ್ತೆ, ಬಂಗಾಳದಲ್ಲಿ ಚುನಾವಣೆಗೂ ಮುನ್ನ 100ಕ್ಕೂ ಹೆಚ್ಚು ಲೈವ್ ಬಾಂಬ್ಗಳು ಸಿಕ್ಕಿರುವುದು ಟಿಎಂಸಿಯ ಕುತಂತ್ರ ಅಂತ ನಿಮ್ಗನ್ಸುತ್ತಾ? ಮೊದಲು ಮದೀನಾ ಅಂತ ಹಾಡಿ ಈಗ ಓಟ್ಗಾಗಿ ಸಾರ್ವಜನಿಕವಾಗಿ ಹನುಮಾನ್ ಚಾಲೀಸ ಜಪಿಸ್ತಾ ಇರುವ ಟಿಎಂಸಿ ನಾಯಕರ ಈ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಂಗಾಳದಲ್ಲಿ ಗೂಂಡಾಗಿರಿ ತಡೆಯಲು 200ಕ್ಕೂ ಹೆಚ್ಚು ಸಿಆರ್ಪಿಎಫ್ ತುಕಡಿಗಳನ್ನ ನಿಯೋಜನೆ ಮಾಡಿರುವ ಚುನಾವಣಾ ಆಯೋಗದ ನಿರ್ಧಾರ 100% ಸರಿ ಅನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಬಾಂಬ್ ಫ್ಯಾಕ್ಟರಿ, ಸಿಆರ್ಪಿಎಫ್ ಎಂಟ್ರಿ ಮತ್ತು ಮಮತಾ ಬ್ಯಾನರ್ಜಿ ಹೈಡ್ರಾಮಾದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ರಾಜಕೀಯ ವಿಶ್ಲೇಷಣೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು ರೋಮಾಂಚಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.